ಭಾರತಕ್ಕೆ ಅಮೆರಿಕ ವಿಧಿಸುವಂತ ಟ್ಯಾಕ್ಸು ಮೊದಲು 50 ಇತ್ತು, ಅದನ್ನು 18ಕ್ಕೆ ಇಳಿಸಲಾಗಿದೆ. 18% ಅಂತ ನಾವು ನೋಡಿದರೆ ಏಷ್ಯಾದ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡು ನಾವು ಮಾತನಾಡಿದರೆ, ಚೀನಾ ಕಂಪೇರ್ ಮಾಡಿದರೆ, ಬಾಂಗ್ಲಾ ಕಂಪೇರ್ ಮಾಡಿದರೆ, ಪಾಕಿಸ್ತಾನ ಕಂಪೇರ್ ಮಾಡಿದರೆ ಕಡಿಮೆ. ಎಲ್ಲಿವರೆಗೆ ಅಂತಂದರೆ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ 15% ಇದ್ದರೆ ಭಾರತಕ್ಕೆ 18% ಇದೆ. ಆದರೆ ಈ ಟ್ಯಾಕ್ಸ್ನ ವಿಚಾರದಲ್ಲಿ ಕಾಂಗ್ರೆಸ್ನ ಆಕ್ಷೇಪ ಇರೋದಲ್ಲ, ಬದಲಾಗಿ ಕಾಂಗ್ರೆಸ್ನ ಆಕ್ಷೇಪ ಇರೋದು ಕೃಷಿ ಕ್ಷೇತ್ರಕ್ಕೆ, ಭಾರತದ ಕೃಷಿ ಕ್ಷೇತ್ರಕ್ಕೆ ಅಮೆರಿಕ ಪ್ರವೇಶ ಪಡಿತಾ ಇದೆ. ಕೆಂಪು ಹಾಸಿನ ಸ್ವಾಗತವನ್ನ ಅಮೆರಿಕ ಕೊಡ್ತಾ ಇದ್ದಾರೆ. ರೆಡ್ ಕಾರ್ಪೆಟ್ ಹಾಕಿ ಅಮೆರಿಕಾಗೆ ಸ್ವಾಗತಿಸಲಾಗ್ತಾ ಇದೆ. ಇದು ರೈತರಿಗೆ ಮರಣ ಶಾಸನ ಅನ್ನೋದು ಕಾಂಗ್ರೆಸ್ನ ಆಕ್ಷೇಪ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ಬ್ರಿಜೇಶ್ ಕಾಳಪ್ಪ ಜೊತೆಗಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಇನ್ನು ಬಿಜೆಪಿಯ ಕಡೆಯಿಂದ MG ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಚಂದ್ರಕಾಂತ್ ಯಾತನೂರು ನಮ್ಮ ಜೊತೆಗಿದ್ದಾರೆ. ಚಂದ್ರಕಾಂತ್ ಸರ್ ನಮಸ್ಕಾರ. ನಮಸ್ಕಾರ. ನಾನು ಬ್ರಿಜೇಶ್ ಕಾಳಪ್ಪ ಅವರಿಂದಲೇ ಶುರು ಮಾಡ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರೇ, ಎರಡು ದೇಶಗಳ ಮಧ್ಯೆ ವ್ಯಾಪಾರದ ಒಪ್ಪಂದ ಆಯಿತು ಅಂತಂದ್ರೆ ಎರಡು ದೇಶಗಳು ಕೂಡ ಮ್ಯೂಚುವಲ್ ಲಾಭದ ನಿರೀಕ್ಷೆಯನ್ನು ಮಾಡಿಕೊಂಡಿರ್ತವೆ. ಭಾರತಕ್ಕೆ ಲಾಭ ಆಗಬೇಕು ಅಂತ ನಾವು ಬಯಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಆಕ್ಷೇಪ ಇರೋದೇನು? ಭಾರತಕ್ಕೆ ಲಾಭ ಆಗ್ತಿಲ್ಲ ಅಂತನೋ, ಅಥವಾ ಅಮೆರಿಕ ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತಿದೆ, ಇದರಿಂದಾಗಿ ಅನಾಹುತಗಳಾಗತ್ತೆ ಅಂತನೋ, ಏನು? ನೋಡಿ, ಮೊದಲನೇದಾಗಿ ರಕ್ಷಿತ್, ಇದರಲ್ಲಿ 2-3 ವಿಚಾರಗಳಿವೆ. ಒಂದು ಅಂತ ಹೇಳಿದ್ರೆ ಒಪ್ಪಂದ ಅಂದ್ರೆ ಏನು? ಒಪ್ಪಂದ ಅಂತ ಹೇಳಿದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅದು ಹೊರಿಸೋದಲ್ಲ. ಅದು ಎರಡು ದೇಶಗಳು ಕೂತ್ಕೊಂಡು ಮಾತುಕತೆ ಆದಮೇಲೆ ಅದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡುವಂಥದ್ದು. ಇವಾಗ ಯುರೋಪ್ ಜೊತೆ ಕೂಡ ಒಂದು FTA ಆಯಿತು. ಸೊ ಅದೇ ರೀತಿಯಲ್ಲಿ ಮಾಡುವಂಥದ್ದು ನಮ್ಮ ಪದ್ಧತಿ, ನಮ್ಗೆ ಗೊತ್ತಿರೋ ಹಾಗೆ. ಇದು ಅಮೆರಿಕದ ಯಾವ ಅಧ್ಯಕ್ಷರಿದ್ದಾರೆ, ಡೊನಾಲ್ಡ್ ಟ್ರಂಪ್ ಅವರು ರಾತ್ರಿ ಒಂದು ಟ್ರಂಪ್ ಇದರಲ್ಲಿ ಒಂದು ಟ್ರೂತ್ ಅವರ ಯಾವ ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇದೆ, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ಅದೇನು ಅಂತ ಹೇಳಿದ್ರೆ, ಈ ಒಪ್ಪಂದಕ್ಕೆ ನಾವು 18% ಮಾಡ್ತಾ ಇದೀವಿ, ಕಮ್ಮಿ ಮಾಡ್ತಾ ಇದೀವಿ ಅನ್ನೋಂಥದ್ದು. ಅದು ಅಫ್ಕೋರ್ಸ್ ನಾವು ಅದನ್ನ ಇವತ್ತು ನಾವು ವೆಲ್ಕಮ್ ಮಾಡ್ತೀವಿ. ಬಟ್ ವಿಚಾರ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಇವಾಗ ಅವರ ಪ್ರಕಾರ ಅವರ ಯಾವ ಒಂದು ಬ್ರೂಕ್ಸ್ ಅನ್ನೋಂಥ ಒಬ್ಬ ಮಹಿಳೆ ಯಾರಿದ್ದಾರೆ, ಅವರ ಅಗ್ರಿಕಲ್ಚರಲ್ ಸೆಕ್ರೆಟರಿ, ಅವ್ರು ಹೇಳಿದ್ದಾರೆ ನಮ್ಮ ಪದಾರ್ಥಗಳಿಗೆ ಇವತ್ತು ಈ ಭಾರತ ಒಂದು ದೊಡ್ಡ ಒಂದು ಮಾರುಕಟ್ಟೆ ಆಗುತ್ತೆ ಅನ್ನೋಂಥದ್ದು ಒಂದು ವಿಚಾರ ಹೇಳಿದ್ದಾರೆ. ನಾವು ಹೇಳಿ ಕೇಳಿ ಒಂದು ಕೃಷಿ ಪ್ರಧಾನ ದೇಶ, 65% ನಮ್ಮ ಜನ ಎಲ್ಲ ಇವತ್ತು ಕೃಷಿಕರು. ಸೊ ಆ ಕಾರಣದಿಂದ ಇವತ್ತು ಅವರ ಯಾವ ಒಂದು ಪದಾರ್ಥಗಳು ಇಲ್ಲಿ ಇದು ಭಾರತಕ್ಕೆ ಬಂದು ಅದನ್ನ ನೀವು ಡಂಪ್ ಮಾಡುವಂತ ಯಾವ ಒಂದು ಸನ್ನಿವೇಶ ಇರುತ್ತೆ, ಅದಕ್ಕೆ ನಾವೆಲ್ಲ ಹಂಗೆ ಕಾಣಿಸ್ತಾ ಇಲ್ವಲ್ಲ ಕಾಳಪ್ಪ ಅವರೇ? ಅದ್ರ ಬಗ್ಗೆ ಬಟ್ ರಿಸ್ಟ್ರಿಕ್ಟೆಡ್ ಇದೆ, ಅನುಕೂಲಗಳನ್ನು ಮಾಡಿಕೊಡಲಾಗಿದೆ, ಬಟ್ ರಿಸ್ಟ್ರಿಕ್ಟೆಡ್ ಇದೆ. ರಿಸ್ಟ್ರಿಕ್ಟೆಡ್ ಇದೆ, ಇಲ್ಲ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು 2-3 ಬಾರಿ ನೋಡಿದಿರಿ. ಇವಾಗ ಟ್ರಂಪ್ ಏನ್ ಹೇಳಿದ್ದಾರೆ ಅದೇ ನಡೆಯುವಂಥದ್ದು. ಮೊದಲನೇ ಬಾರಿ ಸೀಸ್ ಫೈರ್ ಆಗಿದ್ದು ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಮಾಡಿರುವಂತ ಸೀಸ್ ಫೈರ್ ಅನೌನ್ಸ್ಮೆಂಟ್ ಯಾರು ಮಾಡಿದ್ದು? ಡೊನಾಲ್ಡ್ ಟ್ರಂಪ್ ಮಾಡಿದ್ರು, ಆಯ್ತಾ. ಎರಡನೇ ವಿಚಾರದಲ್ಲಿ ಭಾರತ ರಷ್ಯಾದಿಂದ ಮತ್ತೆ ಆಯಿಲ್ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದು ಯಾರು ಹೇಳಿದ್ರು? ಟ್ರಂಪ್ ಹೇಳಿದ್ರು, ಆಯ್ತಾ. ಅದು ಇದುವರೆಗೂ ಭಾರತ ಅದನ್ನ ಎಸ್ ಅಂತ ಹೇಳಲಿಲ್ಲ, ಬಟ್ ಇದು ಆಯಿಲ್ ಖರೀದಿ ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಎರಡನೇ ವಿಚಾರ. ಮೂರನೇ ವಿಚಾರ ಇದು, ಆಯ್ತಾ. ಮೂರನೇ ವಿಚಾರದಲ್ಲಿ ಏನಾಗಿದೆ, ಇವಾಗ ಯಾವುದೇ ಒಬ್ಬ ಪತ್ರಕರ್ತರು ಹೋಗಿ ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಹೇಳಿದ್ರೆ, ಇಲ್ಲ ಭಾರತಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಅಂತ ಪಿಯೂಷ್ ಗೋಯಲ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ನೀವು ವಿದೇಶಾಂಗ ಸಚಿವರು ಯಾರಿದ್ದಾರೆ ಜಯಶಂಕರ್ ಅವ್ರು ಕೇಳಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಅದೇ ರೀತಿಯಲ್ಲಿ ಜಯಶಂಕರ್ ಅವ್ರಿಗೆ ಹೋಗಿ ಕೇಳಿದ್ರೆ, ಇಲ್ಲ ನೀವು ಪಿಯೂಷ್ ಗೋಯಲ್ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇಬ್ರು ಒಂದೇ ಸರ್ಕಾರದ 2 ಮಂತ್ರಿಗಳು. ನಾವು ಈಗ ಬ್ರಿಜೇಶ್ ಕಾಳಪ್ಪ ಅವರೇ, ನಾನು ರಾಜ್ಯ ಸರ್ಕಾರ ಎತ್ತಿರುವಂತಹ ಪ್ರಶ್ನೆಗಳಿಗೆ ಗಮನಿಸ್ತಾ ಇದೆ, ನಿಮ್ಮಿಂದ ವಿವರಣೆಯನ್ನು ಬಯಸ್ತೀನಿ. ನಾನು ರಾಜ್ಯ ಸರ್ಕಾರ ಹೇಳುತ್ತೆ ಕೃಷಿ ಕ್ಷೇತ್ರಕ್ಕೆ ಮಾರಕ್ಕಾಗತ್ತೆ ಈ ಒಪ್ಪಂದ ಅಂತ. ನಾನು ಸಿದ್ದರಾಮಯ್ಯ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ಅವ್ರು ಮಾಡಿರುವಂತ ಟ್ವೀಟ್ ಅನ್ನೇ ಉಲ್ಲೇಖಿಸಿ ಹೇಳ್ತಾ ಇರೋದು. 72 ಕೋಟಿ ರೈತರಿಗೆ ಸಮಸ್ಯೆ ಆಗುತ್ತೆ ಇಲ್ಲಿ ಅಂತ. ಬಟ್ ರಿಸ್ಟ್ರಿಕ್ಟೆಡ್ ಎಂಟ್ರಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಿಯೂಷ್ ಗೋಯಲ್ ಅವರು ಯಾವ್ದಾವುದಕ್ಕೆ ಅಮೆರಿಕಾಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಅನಿಮಲ್ ಫುಡ್ಡು, ಇದರ ಜೊತೆಗೆ ಪಿಸ್ತಾ, ವಾಲ್ನಟ್ಟು, ಆಲ್ಮಂಡು, ಬೇಳೆ,
ಫ್ರೆಶ್ಶು ಮತ್ತು ಪ್ರೊಸೆಸ್ಡ್ ಫುಡ್ಡು ಅಥವಾ ಫ್ರೂಟು, ಸೋಯಾಬೀನ್ ಆಯಿಲು, ಇದೆಲ್ಲ ಭಾರಿ ದೊಡ್ಡ ಹೊಡೆತ ಬೀಳುವಂಥ ಕ್ಷೇತ್ರಗಳು ಅಂತ ಅನಿಸ್ತಾ ಇಲ್ವಲ್ಲ ಭಾರತಕ್ಕೆ? ಕೃಷಿ ಅಂತ ನಾವು ಹೇಳಿದ್ರೆ ಕಂಪ್ಲೀಟ್ ಕೃಷಿ ಕ್ಷೇತ್ರವನ್ನು ಮುಕ್ತ ಮಾಡ್ತಾ ಇಲ್ಲ ಅಥವಾ ಝೀರೋ ತೆರಿಗೆ ಮಾಡಿ ಕೊಡ್ತಾ ಇಲ್ಲ. ನೋಡಿ, ಸೋಯಾಬೀನ್ ಆಯಿಲ್ ಮತ್ತೆ ಹೈನುಗಾರಿಕೆ ಮತ್ತೆ ಮೆಕ್ಕೆಜೋಳ ಮತ್ತೆ ಆಲ್ಮಂಡ್ಸ್ ಅಂದ್ರೆ ಬಾದಾಮಿ, ಆಮೇಲೆ ವಾಲ್ನಟ್ಸ್ ಅಂದ್ರೆ ಅಕ್ರೋಟು, ಮತ್ತೆ ಆಮೇಲೆ ಆಪಲ್, ಸೇಬು, ಇವೆಲ್ಲ ಯಾವ ಒಂದು ಭಾಗಗಳಿಗೆ ಪೆಟ್ಟು ಬೀಳ್ತವೆ ಅನ್ನೋಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರೋದು. ಸುಮಾರು 6 ರಿಂದ 7 ರಾಜ್ಯಗಳಿಗೆ ದೊಡ್ಡ ಬರೆ ಬೀಳ್ತವೆ ಅನ್ನೋಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಇವೆಲ್ಲ ಮೇನ್ಲಿ ನಾನು ಸೋಯಾಬೀನ್ ಆಯಿಲ್ ಬಗ್ಗೆನೇ ಕೇಳಬೇಕು ಅಂತಂದ್ರೆ ಒಂದು ನಿಮಿಷ, ಅಗ್ರಿಕಲ್ಚರಲ್ ಸೆಕ್ರೆಟರಿ ಸೋಯಾಬೀನ್ ಆಯಿಲ್ ಬಗ್ಗೆನೇ ನಾನು ನಿಮ್ಮ ಹತ್ರ ಕೇಳಬೇಕು ಅಂತಂದ್ರೆ, ಆಲ್ರೆಡಿ ನಾವು ಸೋಯಾಬೀನ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದು ಅರ್ಜೆಂಟೈನಾದಿಂದ ಮಾಡ್ತಾ ಇದೀವಿ, ಬ್ರೆಜಿಲ್ ಇಂದ ಮಾಡ್ತಾ ಇದೀವಿ, ರಷ್ಯಾದಿಂದ ಮಾಡ್ತಾ ಇದೀವಿ. ಅಮೆರಿಕದಿಂದ ಮಾಡ್ಕೊಂಡ್ರಿ ಏನ್ ತಪ್ಪಾಗುತ್ತೆ? ಆಸಿಯಾನ್ ಜೊತೆ ಮಾಡ್ಕೊಂಡು ಒಂದ್ ನಿಮಿಷ, ಪಾಮ್ ಆಯಿಲ್ ಎಷ್ಟು ವರ್ಷದಿಂದ ತರಿಸ್ಕೊಳ್ತಾ ಇದ್ರು, ಎಷ್ಟು ವರ್ಷದಿಂದ ಇದನ್ನ ಅವಕಾಶ ಮಾಡಿಕೊಟ್ಟಿದ್ರು, ಆತ್ಮನಿರ್ಭರ ಹೋಗ್ಲೇ ಇಲ್ಲ ನಾವು. ಅರ್ಜೆಂಟೈನಾ, ಬ್ರೆಜಿಲ್, ರಷ್ಯಾದಿಂದ ನಾವು ಆಮದು ಮಾಡ್ತಾ ಇದೀವಿ. ಅಮೆರಿಕ ಎಕ್ಸ್ಟ್ರಾ ಆಡ್ ಆಗತ್ತೆ, ಅದರಿಂದ ಭಾರತದ ಕೃಷಿ ಕ್ಷೇತ್ರಕ್ಕೆ ಏನ್ ನಷ್ಟ ಆಗುತ್ತೆ? ನೋಡಿ, ಇದರಲ್ಲಿ 2 ಭಾಗದಲ್ಲಿ ನಷ್ಟ ಆಗ್ತದೆ. ಒಂದು ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ದೇಶದಲ್ಲಿ ಈಗಾಗಲೇ ಸೋಯಾಬೀನ್ ಆಯಿಲ್ಗೆ ಸಾಕಷ್ಟು ಜನ ಮುಂದಾಗಿದ್ದಾರೆ. ಯಾವ ಬೆಳೆ ಬೆಳಿಬೇಕು ಅನ್ನೋಂಥದ್ದು ಸಾಕಷ್ಟು ಜನ ಮುಂದಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ನಷ್ಟ ಆಗುತ್ತೆ. ಎರಡನೇ ವಿಚಾರ ಅಂತ ಹೇಳಿದ್ರೆ, GM ಮಾಡಿಫೈಡ್ ಫುಡ್ ಅನ್ನೋಂಥದ್ದು ಕೇವಲ ಇವತ್ತು ಅಮೆರಿಕ ದೇಶದಲ್ಲಿ ಮಾತ್ರ ಇರುವಂಥದ್ದು. ಇದು ಯುರೋಪ್ ಅಲ್ಲಿ ಇಲ್ಲ. ಇವಾಗ ಯುರೋಪ್ FTA ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ಆಕ್ಷೇಪ ತೆಗಿಲಿಲ್ಲ, ಆಯ್ತಾ? ಈ GM ಮಾಡಿಫೈಡ್ ಫುಡ್ ಯಾವ್ದಿದೆ ಅದನ್ನ ನೀವು ಭಾರತಕ್ಕೆ ತಂದ್ರೆ ನಮ್ಮ ಕ್ಯಾನ್ಸರ್ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋಂಥದ್ದು ಇನ್ನೊಂದು ವಿಚಾರದಲ್ಲಿ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಆಯ್ತಾ? ಇದು ಪಕ್ಕಕ್ಕಿಡೋಣ. ಬಟ್ ಇವಾಗ ಮೆಕ್ಕೆಜೋಳದ ವಿಚಾರದಲ್ಲಿ, ಆಯ್ತಾ, ಇವಾಗ ಸೋಯಾಬೀನ್ ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಈಗಾಗಲೇ ಅದು ಆಮದು ಆಗ್ತಿರುವಂಥದ್ದು ಸತ್ಯ. ಅದೇ ರೀತಿಯಲ್ಲಿ ನಾವು ನೋಡಕ್ ಹೋದ್ರೆ ನಮ್ಮ ದೇಶದಲ್ಲಿ ಯಾವ ಒಂದು ಬೆಳೆಗಾರರು ಏನ್ ಬೆಳೆಸ್ತಾ ಇದ್ದಾರೆ, ಇವಾಗ ಇತ್ತೀಚೆಗೆ ಸುಮಾರು 5-6 ವರ್ಷದಿಂದ ಯಾವ ಸೋಯಾಬೀನ್ ಬೆಳೆಗೆ ಸ್ವಲ್ಪ ಒಂದಷ್ಟು ಆದ್ಯತೆ ಸಿಕ್ಕಿದೆ, ಅದೆಲ್ಲ ಹಿಂದೆ ಒಂದು ದೊಡ್ಡ ಹಿನ್ನಡೆ ಸಿಗುತ್ತೆ ಅನ್ನೋಂಥದ್ದು ಇವತ್ತು ಸರ್ವೇ ಸಾಮಾನ್ಯ. ಮಹೇಶ್ ಅವರನ್ನ ಮಾತನಾಡಿಸ್ತೀನಿ. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಇರುವಂತಹ ಆಕ್ಷೇಪ ಅದೇ ಇರೋದು, 2 ದೇಶಗಳಿಗೆ ಮ್ಯೂಚುವಲ್ ಆಗಿ ಲಾಭ ಆಗಬೇಕಿತ್ತು. ಬಟ್ ಇಲ್ಲಿ ಒತ್ತಡ ಕಾಣ್ತಾ ಇದೆ, ಅಮೆರಿಕದ ಒತ್ತಡ ಕಾಣ್ತಾ ಇದೆ, ಶರಣಾಗತಿಯಾಗಿದ್ದಾರೆ ಪ್ರಧಾನಿಯಿಂದ. ಯಾವತ್ತು ಕಳೆದ 13 ವರ್ಷದಲ್ಲಿ ಕಾಂಗ್ರೆಸ್ಸು ದೇಶದ ಯಾವುದೇ ಒಂದು ಪಾಸಿಟಿವ್ ವಿಚಾರದ ಒಳಗಡೆ ಕೈ ಜೋಡಿಸಿದ್ದಾರೆ? ನಕಾರಾತ್ಮಕ, ನೆಗೆಟಿವ್ ಅಂತಕ್ಕಂಥದ್ದೇ ಮತ್ತು ಒಂದು ರೀತಿ ಅರಾಜಕತೆ ಅಂತಕ್ಕಂಥದ್ದು ಅವರ ಒಟ್ಟು ಒಂದು ರಾಜಕೀಯದ ಒಂದು ನೀತಿ ನಿರ್ಣಯ ರೀತಿ ಆಗಿಬಿಟ್ಟಿರ್ತಕ್ಕಂಥದ್ದು. ನೋಡಿ, ಟ್ರಂಪ್ದು ಏನವರು ರೆಸಿಪ್ರೊಕಲ್ ಟ್ಯಾಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಎಲ್ಲಿ ಅಂತ ಕೇಳ್ತಿದ್ರಿ. ಒಮ್ಮೆ ಒಪ್ಪಂದದ ಏನು ಫೈನಲ್ ಏನೇ ಆಗದಿದ್ರು ಕೂಡ ಒಂದು ಕರ್ಟನ್ ರೈಸರ್ ಥರ ಈಗ ಆಚೆ ಬಂದಿರತಕ್ಕಂಥದ್ದು. ಪದೇ ಆದರಣೀಯ ನರೇಂದ್ರ ಮೋದಿ ಅವರು ಭಾಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ, ನನ್ನ ದೇಶದ ಹಿತ, ನನ್ನ ದೇಶದ ರೈತರ ಹಿತ, 145 ಕೋಟಿ ಭಾರತೀಯರ ಹಿತಕ್ಕನುಗುಣವಾದಂಥದ್ದೇ ನೀತಿ ನಿರ್ಧಾರಗಳನ್ನ ನಾನು ಮಾಡ್ತೇನೆ. ಅದು ಯಾವ ರಾಷ್ಟ್ರದ ಜೊತೆ ಯಾರು ಇರ್ಬೋದು. ಅದು ಫಸ್ಟ್ ಈಸ್ ಭಾರತಕ್ಕೆ ಅನುಕೂಲ ಆಗಬೇಕು ಅಂತ. ಏನೀಗ ಕಳೆದ ಟೂಲ್ ಕಿಟ್ಟಿನ ಅನುಗುಣವಾಗಿ ಏನು ಹಿಂದೆ ಕೃಷಿ ಸುಧಾರಣೆ ತರೋ ಅಂತ ಮಾಡಿದಂಥ ಸಂದರ್ಭದಲ್ಲಿ ಇದೇ ರೈತರನ್ನು ಎತ್ತಿ ಕಟ್ಟಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾರೆ. ಪುನಃ ಅದೇ ಪ್ರಯತ್ನಕ್ಕೆ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು, ಹೇಗೆ ಇದು ಕೃಷಿಕರಿಗೆ ಬಾಧ್ಯತೆ ಆಗುತ್ತೆ ಅಂತೇಳಿ. ಅಮೇರಿಕಾಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಯಾವುದು? ಈಗಾಗಲೇ ನಾವೇನು 300 ಬಿಲಿಯನ್ ಅಷ್ಟು ನಾವೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಬೇರೆ ಬೇರೆ ಸಂಗತಿಗಳು, ಆಯ್ತಾನೆ. ಭಾರತಕ್ಕೆ ಯಾವುದು ಅವಶ್ಯಕತೆ ಇದೆ, ಅದು ವಾಲ್ನಟ್ ಇರ್ಬೋದು, ಬೇರೆ ಪಿಸ್ತಾ ಇರ್ಬೋದು, ಬೇರೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಭಾರತದ ಒಳಗಡೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದೇ ಒಂದು ಭಾರತದ ರೈತರ ಹಿತಾಸಕ್ತಿಗೆ ವಿರುದ್ಧವಾದಂಥ ಒಂದೇ ಒಂದು ಪದ ಅಥವಾ ಒಂದು ಶಬ್ದ ಕೂಡ ಇದರಲ್ಲಿ ಇಲ್ಲದಿರ್ತಕ್ಕಂಥದ್ದು. ಇಲ್ಲದ್ರೆ ಯಾವತ್ತೋ ಮಾಡ್ತಾ ಇದ್ವಿ ನಾವು.
ಇವ್ರ ಥರ ಪ್ಯಾರಿಸ್ ಅಗ್ರಿಮೆಂಟು, ಇವ್ರ ಥರ ಕ್ಲೈಮೇಟ್ ಚೇಂಜ್ ಒಳಗಡೆ 100ಕ್ಕೆ ಮಾತು ಕೊಟ್ಬಿಟ್ಟು ಬಂದಂಥ ಬದ್ಧತೆ ಇಲ್ದಿರುವಂಥ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಮಹೇಶ್ ಅವರೇ. ಪಿಯೂಷ್ ಗೋಯಲ್ ಅವರ ಪ್ರೆಸ್ ನೋಟನ್ನು ನಾನು ಓದ್ತಾ ಇದ್ದೆ, ಟ್ವಿಟರ್ ಅಲ್ಲಿ ಹಾಕೊಂಡಿದ್ದೆ, ನಾನು ನೋಡಿದ್ದೀನಿ. ಅಡಿಷನಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತಿದೆ. ಯಾವುದು ಅನ್ನೋದು ಫೈನಲ್ ಆಗಿಲ್ಲ, ಯಾವುದು ಅನ್ನುವಂತ ಚಿತ್ರಣವೂ ಇಲ್ಲ ಅಲ್ಲಿ. ಅಲ್ಲ, ನೀವು ಅದೇ ಹೇಳಿ. ನನಗೆ ಇಲ್ಲಿ ಪ್ರಶ್ನೆ ಇರೋದೇ ಅದು, ಅಡಿಷನಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಅವ್ರು ಏನ್ ಹೇಳಿದ್ದಾರೆ, ಇನ್ನೊಂದು 4-5 ದಿನದೊಳಗಡೆ ಪೂರ್ಣವಾದಂತ ಇದ್ರ ಒಳಗಡೆ ನಾವು ಚರ್ಚೆಗಳ ಮಾತುಕತೆ ನಡೆಸ್ತಾ ಇದ್ದೀವಿ, ಒಂದು ಸ್ಥೂಲವಾದಂಥ ರೀತಿ ಒಳಗಡೆ ನಡೆದಿರ್ತಕ್ಕಂಥದ್ದು ಅಂತ. ಯಾವುದೇ ಸಂದರ್ಭದೊಳಗಡೆ ನಾವು ಇಲ್ಲಿ ಪ್ರಶ್ನೆ ಆಗಬೇಕಾಗಿರ್ತಕ್ಕಂಥದ್ದು, ಅಮೇರಿಕದಂಥ ಒಂದು ಅಭಿವೃದ್ಧಿ ಹೊಂದಂಥ ರಾಷ್ಟ್ರದ ಜೊತೆಗೆ ಟರ್ಮ್ಸನ್ನು ಡಿಕ್ಟೇಟ್ ಮಾಡೋ ಸ್ಥಿತಿಗೆ ಭಾರತ ಹೋಗಿರೋದು. ನನ್ಗೆ ಡಿಕ್ಟೇಟ್ ಮಾಡ್ದಂಗೆ ಅದೆಲ್ಲ ನಿಮ್ಗೆ ಅನಿಸ್ತಾ ಇರ್ಬೋದು. ಇವಿಲ್ದರೆ ಇವತ್ತು ಯಾಕೆ ಇವತ್ತು ಇಷ್ಟೆಲ್ಲ ಬಲಾಢ್ಯ ರಾಷ್ಟ್ರಗಳು ಒಪ್ಪಂದ 50% ಟ್ಯಾಕ್ಸ್ ಇತ್ತು, 18ಕ್ಕೆ ಇಳಿಸಿದ್ರು. 18ಕ್ಕೆ ಇಳಿಸಿದ್ದು ಹಾಕಿದ ಟ್ಯಾಕ್ಸ್ ಅನ್ನು ಇಳಿಸಿರೋದು. ಅಲ್ಲ ಸರ್, ನಿಮ್ಗೊಂದು ಹಾಕಿದ ಟ್ಯಾಕ್ಸ್ ಅನ್ನು ಇಳಿಸಿರೋದು ನೋಡಿ. ಮೊದಲು ಈಗ ಒಂದು ವಿಷಯ ಹೇಳ್ತೀನಿ, ಮೋಸ್ಟ್ ಫೇವರೇಟ್ ಕಂಟ್ರೀಸ್ ಅಂತೇಳಿ ಮೊದಲು ಸ್ಟೇಟಸ್ ಕೊಡ್ತಿದ್ರು. ಅವತ್ತು ನಾವು ಯಾವ ದಾಸ್ಯದ ಒಳಗಡೆ ಇರ್ತಿದ್ವಿ ನಾವು? ಅಮೇರಿಕದ ಒತ್ತಡ, ಅಮೇರಿಕ ಹೇಳ್ದಂಗೆ, ಅಮೇರಿಕ ಮಾಡ್ದಂಗೆ ಯಾವುದಾರದು ತಾಂತ್ರಿಕತೆ ಇರ್ಬೋದು, ಭಾರತದ ಒಳಗಡೆ ವಿಕಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ನಾವು ಮಾಡೋ ಯೋಚನೆನೇ ಇರಲಿಲ್ಲ. ಎಲ್ಲಿ ಮಟ್ಟಗಿದ್ವಿ ಅಂತಂದ್ರೆ ಅಮೇರಿಕ ಕೊಟ್ಟಂತ PL 480 ನಾನು ಕೇಳಿದ್ದೆ ಬೇರೆ, ಇದಕ್ಕೆ ಬುಡ ಇದಲ್ಲ. ಈಗ ಅಮೇರಿಕದ ಹತ್ರ ನಾವು ಎಷ್ಟು ನಿರ್ಭಯವಾಗಿದ್ವಿ ನಮ್ಮ ರಾಷ್ಟ್ರ ಅಂತಂದ್ರೆ, ಒಂದು ಗೋಧಿಗೆ, ಒಂದು ಅನ್ನಕ್ಕೆ ಭಿಕ್ಷೆ ಕೊಡೋ ತರ ಈ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ನೀವು ಹೇಳಿದ್ರೆ ನಾವು ಡಿಕ್ಟೇಟ್ ಮಾಡೋ ಹಂತದಲ್ಲಿದ್ದೀವಿ. ರಷ್ಯಾದ ಜೊತೆಗೆ ಒಂದು ನಿಮಿಷ, ರಷ್ಯಾದ ಜೊತೆಗೆ ಆಯಿಲ್ ಟ್ರೇಡ್ ಅನ್ನು ನಿಲ್ಲಿಸಿ ಅಂತ ಹೇಳಿ, ಒಂದು ವೇಳೆ ನಾವು ಅದನ್ನ ಮಾನಿಟರ್ ಮಾಡ್ತೀವಿ, ಮತ್ತೆ ಏನಾದರೂ ಶುರು ಮಾಡಿದ್ರೆ ಮತ್ತೆ 25% ಹಾಕ್ತೀವಿ ಅಂತ ಹೇಳೋದು ನೀವು ಡಿಕ್ಟೇಟ್ ಮಾಡ್ತಾ ಇರೋದು. ನೋಡಿ ಸರ್, ಡಿಕ್ಟೇಟ್ ಮಾಡ್ತಾ ಕೇಂದ್ರ ಸರ್ಕಾರ. ನೋಡಿ, ಬಹಳ ಸ್ಪಷ್ಟವಾದಂತದ್ದು ನಮ್ಮ ನಿಲುವಿದೆ. ನಮ್ಮ ದೇಶಕ್ಕೆ ಯಾವುದು ಒಳ್ಳೇದಾಗತ್ತೆ, ಅನುಕೂಲ ಆಗತ್ತೆ, ಅದು ಬಿಟ್ಟು ನಮ್ಗೆ ಇನ್ಯಾವ ಪಾಲಿಸಿ. ವೆನಿಜುವೆಲಾದಿಂದ ಖರೀದಿ ಮಾಡಿದ್ರೆ ಒಳ್ಳೇದಾಗತ್ತೆ, ರಷ್ಯಾದಿಂದ ಖರೀದಿ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ನಿಮ್ಮ ಅಪ್ರಿಹೆನ್ಷನ್ಸ್ಗೆ, ಕಾಂಗ್ರೆಸ್ಸಿನ ಅಪ್ರಿಹೆನ್ಷನ್ಸ್ಗೆ ದೇಶದ ಯಾವುದೇ ಫಾರಿನ್ ಪಾಲಿಸೀಸು, ಟ್ರೇಡ್ ಪಾಲಿಸೀಸು ಬದಲಾವಣೆ ಆಗೋದಿಲ್ಲ. ಮೋದಿಜಿ ಇದು ಬಂದ ಮೇಲೆ ಏನಪ್ಪಾ ಅಂತಂದ್ರೆ 145 ಕೋಟಿ ಭಾರತೀಯರು ಈಗ ಇಷ್ಟೆಲ್ಲ ಕಾಂಗ್ರೆಸ್ಸಿನ ವಕ್ತಾರರು ಮಾತಾಡಿದ್ರಲ್ಲ, ಇಂಪೋರ್ಟ್ 6 ವರ್ಷದಿಂದ ನಮ್ಮ ದೇಶದ ಒಳಗಡೆ ನಮ್ಮ ಏನು ಈ ನಮ್ಮ ಆಯಿಲ್ ಏನು ಇದೆ, ಅದಕ್ಕೆ ನಾವು ಆತ್ಮನಿರ್ಭರತೆ ಕಡೆ ತಗೊಳ್ಳೋಕ್ಕೆ ಸರ್ಕಾರ ಡ್ರೈವ್ ಮಾಡಲಿಲ್ವಾ? ಇವರು ಮಲೇಷ್ಯಾದಿಂದ ಪಾಮ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ರಿ. ನಾ ಹೇಳ್ತೀನಿ, ಯಾವ್ದಾದ್ರು ಜೊತೆಗಿನ ನಾವು ಡಿಸ್ಕೌಂಟ್ ಅಲ್ಲೇನೋ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದ್ವಿ, ಅದರ ಬಗ್ಗೆ ಸ್ಪಷ್ಟತೆಯನ್ನು ಪಿಯೂಷ್ ಗೋಯಲ್ ಕೊಡ್ಲಿಲ್ಲ, ಸರ್ಕಾರ ಕೊಡ್ಲಿಲ್ಲ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾವು 25% ಮತ್ತೆ ಹಾಕ್ತೀವಿ ಅಂತ. ಮೋದಿಜಿ ಬರೋ ತನಕ ರಷ್ಯಾದ ಜೊತೆ ನಾವು ಆಯಿಲ್ ತಗೋತಿದ್ವಾ? ಆಯಿಲ್ ತಗೊಳ್ತಿದ್ವಿ. ಏನು ನಿಮ್ಗೊಂದು ಹೇಳ್ತೀನಿ, ನಾವು ಇಡೀ ಜಗತ್ತಿನಲ್ಲಿ 86 ದೇಶಗಳ ಜೊತೆ ನಾವು ಆಯಿಲ್ ತಗೊಳ್ತಾ ಇದೀವಿ. ಆದರೆ ಮೊದಲನೇ ತರೇ ಟ್ಯಾಕ್ಟಿಕಲಿ ನಮ್ಮ ಇದೇನು ನಿಮ್ಮ ಊರಿನಲ್ಲಿ ಪಿಲಿಕುಳದಲ್ಲಿ ತುಂಬಿಸೋ ತನಕ ಮೊದಲು ತೆಗೆದುಕೊಂಡಂತ ಕೇಳ್ತಾ ಇದ್ದೀನಿ, ಹೆಂಗೆ ಅಮೆರಿಕ ಹೇಳ್ತು ಅಂತ ನೀವು ರಷ್ಯಾದ ಜೊತೆಗೆ ಖರೀದಿ ಮಾಡಲ್ಲ ಅಂತ ಕೂತಿದ್ದೀರಿ. ಭಾರತದ ಹಿತವನ್ನ ಬಿಟ್ಟು ಆದರಣೀಯ ಮೋದಿ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಎಸ್, ನಾನು ಮಾತನಾಡ್ತೀನಿ. ನನ್ನ ಜೊತೆಗೆ ಚಂದ್ರಕಾಂತ್ ಅವರು, ಅದರ ಜೊತೆಗೆ ಈಗ ಕೇಶವ್ ಅವರು ಕೂಡ ಜಾಯ್ನ್ ಆದರು, ಆರ್ಥಿಕ ತಜ್ಞರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಕಾಂತ್ ಅವರ ರಿಯಾಕ್ಷನ್ ಅನ್ನು ಪಡ್ಕೊಳ್ತೀನಿ. ಸರ್, ನಾವು ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಖರೀದಿಯ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರ ಯಾವ ಸ್ಪಷ್ಟತೆಯನ್ನು ಕೂಡ ಈ ಹಂತದವರೆಗೂ ಕೊಟ್ಟಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಒಂದು ವೇಳೆ ಅಮೆರಿಕದ ಒತ್ತಡಕ್ಕೆ ಬಿದ್ದು ನಾವು ರಷ್ಯಾದೊಂದಿಗೆ ಕ್ರೂಡ್ ಆಯಿಲ್ ಖರೀದಿ ಮಾಡಲ್ಲ ಅನ್ನುವಂಥ ನಿರ್ಧಾರ ತೆಗೆದುಕೊಂಡ್ವಿ ಅಂತ ಅನ್ಕೊಳ್ಳೋಣ, ಅದ್ರ ಪರಿಣಾಮ ಏನು ಅಂತ? ಇದ್ರಲ್ಲಿ ನಷ್ಟ ಆಗೋದು ಯಾರಿಗಿದೆ? ಇರಿ ಒಂದು ನಿಮಿಷ, ಏನು ಪರಿಣಾಮ ಏನದ್ರದ್ದು? ನಮಸ್ಕಾರ. ನಾನು ಮೊಟ್ಟ ಮೊದಲಿಗೆ ಈ ಒಂದು ವ್ಯಾಪಾರ ಒಪ್ಪಂದದ ಬಗ್ಗೆ ನಾನು ಫಸ್ಟ್ ಒಂದೇ ಮಾತಿನಲ್ಲಿ ಹೇಳಿ ಆನಂತರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು ಹೇಳೋದಾದರೆ ಈ ಒಂದು ಒಪ್ಪಂದ ಒಂದು ರೀತಿ ಭಾರತಕ್ಕೆ ಅನುಕೂಲ ಆಗ್ತದೆ ಮೇಲ್ನೋಟಕ್ಕೆ ಅಂತಲೇ ಹೇಳ್ಬೋದು. ಆದರೆ ಯಾವ ಒಂದು ರೀತಿಯಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಇವೆ. ವಿಶೇಷವಾಗಿ ಒಪ್ಪಂದದ ಮುಖ್ಯ ಭಾಗವಾದಂಥ ಈ ರಷ್ಯಾದಿಂದ
ಆಯಿಲನ್ನು ನಾವು ಆಮದು ಮಾಡಿಕೊಳ್ಳುವ ವಿಷಯಕ್ಕೆ ಬಂದಾಗ ಭಾರತಕ್ಕೆ ಒಂದು ರೀತಿಯ ಹಿನ್ನಡೆ ಆಗ್ತದೆ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂತಂದರೆ ಇಲ್ಲಿವರೆಗೆ ನಾವು ರಷ್ಯಾದಿಂದ ಆಯಿಲನ್ನು ನಾವು ಆಮದು ಮಾಡಿಕೊಂಡು ಬರ್ತಾ ಇದ್ದುದನ್ನು ಅಮೇರಿಕಾದ ಒತ್ತಡಕ್ಕೆ ಮಣಿದು ನಾವು ಅದನ್ನು ಕಡಿಮೆ ಮಾಡುವುದರಿಂದ ಏನು ನಮ್ಮ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ರಷ್ಯಾ ಭಾರತದ ಪರವಾಗಿ ನಿಂತಿತ್ತು ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ನಮ್ಮ ಕಾಶ್ಮೀರ ವಿಷಯ ಆಗಿರ್ಬೋದು ಅಥವಾ ಭಯೋತ್ಪಾದಕರ ಒಂದು ದಾಳಿಯ ಸಂದರ್ಭದಲ್ಲಿ ರಷ್ಯಾ ಯಾವತ್ತೂ ಭಾರತದ ಜೊತೆಗೆ ನಿಂತಿದೆ. ಅಂಥ ಒಂದು ನಮಗಂತ ರಾಷ್ಟ್ರದ ಜೊತೆಗಿನ ಈ ವ್ಯಾಪಾರ ಒಂದು ಕಡಿಮೆ ಮಾಡಿದ್ದೇ ಆದರೆ, ಆಯಿಲನ್ನು ನಾವು ಪಡೆಯುವಂಥದ್ದು ಕಡಿಮೆ ಮಾಡಿದ್ದೇ ಆದರೆ ನಂಬರ್ಸ್ ನೋಡಿ. ಒಂದು ನಿಮಿಷ ಮಹೇಶ್ ಅವರೇ, ಇದು ಊಹೆ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನವೆಂಬರ್ ತಿಂಗಳಲ್ಲಿ ನಾವು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದಂತ ಕ್ರೂಡ್ ಆಯಿಲ್ ನ ಪ್ರಮಾಣ 37%. ಡಿಸೆಂಬರ್ ಅಲ್ಲಿ ಅದು 27% ಇಳಿದಿದೆ. ಇದು ಊಹೆನಾ ಇದು? ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಭಾರತಕ್ಕೆ ಅವಶ್ಯಕತೆ ಏನಿರ್ತಕ್ಕಂಥದ್ದು ಇವತ್ತು ನಮ್ಮ ಏನ್ ಸೋರ್ಸ್ ಇದೆ, ನಮ್ಗೆ ಇಂಧನದ ಅವಶ್ಯಕತೆ ಇದೆ, ಅದಕ್ಕೆ ತಕ್ಕಂತ ಮಾಡ್ತೀವಿ. ಎಸ್ ಚಂದ್ರಕಾಂತ್ ಅವರೇ. ಇಲ್ಲ ಅಷ್ಟೇ ಅಲ್ಲ, ಇಲ್ಲಿ ಬರೀ ನಮಗೆ ಇಂಧನದ ಒಂದು ಸರಬರಾಜಿನ ಪ್ರಶ್ನೆ ಅಷ್ಟೇ ಅಲ್ಲ, ಭಾರತದ ವಿದೇಶಾಂಗ ನೀತಿ ಮತ್ತು ಭಾರತದ ಭದ್ರತೆಯ ಪ್ರಶ್ನೆ ಕೂಡ ಇದೆ. ಯಾಕೆಂದರೆ ಹಲವಾರು ಗಂಡಾಂತರ ಪರಿಸ್ಥಿತಿಯಲ್ಲಿ ರಷ್ಯಾ ಭಾರತದ ಒಂದು ಪರವಾಗಿ ನಿಂತಿದೆ. ಆ ಕಾರಣಕ್ಕಾಗಿ ಒಂದು ನಂಬಿಗಂತ ರಾಷ್ಟ್ರದ ಪರವಾಗಿ ಇರುವಂಥ ಅಥವಾ ನಂಬಿಗಸ್ತ ರಾಷ್ಟ್ರದಿಂದ ನಾವೇನು ಆಮದು ಮಾಡಿಕೊಳ್ತಾ ಇದ್ದೀವಿ, ಒಂದು ವೇಳೆ ಕಡಿಮೆ ಮಾಡಿಕೊಂಡದ್ದೇ ಆದರೆ ರಷ್ಯಾದಿಂದ ಸಿಗಬಹುದಾದಂಥ ಬೆಂಬಲ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇವತ್ತು, ಅದು ವಿಶೇಷವಾಗಿ ಬದಲಾಗ್ತಾ ಇರುವಂಥ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ರಷ್ಯಾದಿಂದ ನಾವು ಪಡೆಯಬಹುದಾದಂಥ ಒಂದು ಬೆಂಬಲ ಕಡಿಮೆ ಆಗಬಹುದು ಅಂತ. ಯಾಕೆ ಅಂತಂದರೆ ಟ್ರಂಪ್ ಅವರ ಒಂದು ಮೊದಲನೇ ಅವಧಿಯಲ್ಲಿ ಏನು ಅವರ ನೀತಿ ಇತ್ತು ಭಾರತದ ಪರವಾಗಿ, ಇವತ್ತು ಇಲ್ಲ. ಅವರ ದೃಷ್ಟಿಯಲ್ಲಿ ಅಮೇರಿಕಾ ಫಸ್ಟ್ ಅನ್ನೋದೇ ಮುಖ್ಯ ಆಗಿದೆ ಹೊರತು ಇಲ್ಲಿ ಭಾರತ ಕೂಡ ಮುಖ್ಯ ಆಗಲ್ಲ, ಇತರ ರಾಷ್ಟ್ರಗಳು ಕೂಡ ಮುಖ್ಯ ಆಗಲ್ಲ. ಯಾಕೆ ಅಂತಂದರೆ ನೋಡಿ, ಅಮೇರಿಕಾದ ಜೊತೆಗೆ ಬಹಳಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಂಥ ರಾಷ್ಟ್ರಗಳಂತ ನೇಟೋದ ರಾಷ್ಟ್ರಗಳಾಗಿರ್ಬೋದು, ಯುರೋಪಿನ ರಾಷ್ಟ್ರಗಳಾಗಿರ್ಬೋದು, ಇವತ್ತು ಅಮೇರಿಕಾದ ಜೊತೆಗೆ ಬಹಳ ಒಂದು ನಂಬಿಕೆಯಿಂದ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಒಂದು ರೀತಿಯ ಅನ್ಸರ್ಟನ್ ಸಿಚುವೇಶನ್ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಅಮೇರಿಕಾದ ಒಂದು ಪಾಲಿಸಿ, ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ನೀತಿ ಎಲ್ಲರನ್ನೂ ಕೂಡ ಒಂದು ರೀತಿಯ ಆತಂಕಕ್ಕೆ ತಂದು ಇಟ್ಟಿದೆ. ಆ ಕಾರಣಕ್ಕಾಗಿ ಖಂಡಿತವಾಗಿಯೂ ಭಾರತ ಮತ್ತು ರಷ್ಯಾದ ಒಂದು ಏನು ದ್ವಿಪಕ್ಷೀಯ ಸಂಬಂಧ ಇದೆ, ಈ ಸಂಬಂಧದ ಮೇಲೆ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ ಆಗ್ತದೆ ಈ ಒಂದು ಒಪ್ಪಂದದಿಂದ. ಕೇಶವ್ ಅವರೇ, ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ, ವಿನ್ ವಿನ್ ಅನ್ನುವಂಥ ಪರಿಸ್ಥಿತಿ ಇರಬೇಕು ಎರಡು ದೇಶಗಳ ಮಧ್ಯೆ ಒಪ್ಪಂದಗಳಾದಾಗ. ಬಟ್ ಈಗ ತಕರಾರು ಇರೋದು, ಆಕ್ಷೇಪ ಇರೋದು, ಹಿರಿಯಣ್ಣನ ಪಾತ್ರವನ್ನು ಅಮೆರಿಕ ನಿಭಾಯಿಸ್ತಾ ಇದೆ. ಡೀಲ್ನ ಲೆಕ್ಕಾಚಾರಗಳು ಒಂದು ಅಂದಾಜು ಸಿಗ್ತಾ ಇದೆ. ಕಂಪ್ಲೀಟ್ ನಮಗೆ ಡೀಟೇಲ್ ಸಿಗದೇ ಇದ್ರೂ ಕೂಡ ಪಿಯೂಷ್ ಗೋಯಲ್ ಅವರ ಪ್ರೆಸ್ ಮೀಟು ಆನಂತರ ಅವರು ಕೊಟ್ಟಿರುವಂಥ ಡೀಟೇಲ್ ಅನ್ನು ಗಮನಿಸಿ ಒಂದು ಅಂದಾಜು ಸಿಗ್ತಾ ಇದೆ. ಹಂಗೆ ಅನ್ಸುತ್ತಾ ಹಿರಿಯಣ್ಣನ ಪಾತ್ರವನ್ನು ಅಮೆರಿಕ ನಿಭಾಯಿಸ್ತಾ ಇದೆ ಇಲ್ಲಿ ಅಂತ? ಈಗ ಇನ್ನೂ ಪೂರ್ಣವಾಗಿ ಕೆಲವು ವಿಚಾರದಲ್ಲಿ ನನಗೂ ಕ್ವಶನ್ಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಓವರ್ ಆಲ್ ನೀವು ನೋಡಿದ್ರೆ ಒಂದು ಫೇರ್ ಆದಂಥ ಡೀಲ್ ಆಗಿರಬಹುದು ಅನ್ನುವಂಥ ನನಗೆ ಕಾಣುವಂಥ, ಸಂಕ್ಷಿಪ್ತವಾಗಿ ನನಗೆ ಕಾಣುವಂಥದ್ದು. ಯಾಕೆ ಅಂತಂದರೆ ಈಗ ನೋಡಿ, ಒಂದು ಕಡೆ ಕೆಲವು ಐಟಮ್ಸ್ಗೆ ಈಗ ನಾವು ಅವ್ರಿಗೆ ಝೀರೋ ಟ್ಯಾರಿಫಲ್ಲಿ ಕೊಡ್ತೀವಿ, ಅಂದರೆ ಟ್ಯಾರಿಫ್ ಹಾಕಲ್ಲ ಒಂದು ಕೆಲವು ಐಟಮ್ಸ್ಗೆ, ಅವರಿಂದನೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವರೂ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಓವರ್ ಆಲ್ ಆಗಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಆರ್ಥಿಕತೆಯಲ್ಲಿ ನಮಗೇನು ಅಡ್ವಾಂಟೇಜ್ ಇದೆ ಕರೆಕ್ಟ್, ಅದನ್ನು ನಾವು ನಿಮಗೆ ಕೊಡ್ತೀವಿ. ಕಂಪ್ಯಾರಿಟಿವ್ ಅಡ್ವಾಂಟೇಜಲ್ಲಿ ನಿಮಗೆ ಏನು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇದೆ ಅದನ್ನು ನೀವು ಕೊಡಿ, ಫೇರ್ ಎನಫ್. ಈಗ ನೋಡಿ, ಯಾವ್ಯಾವುದೋ ಟೆಕ್ಸ್ಟೈಲ್ಸು, ಲೆದರ್ಸು, ಕೆಮಿಕಲ್ಲು, ಮರೈನ್ ಪ್ರಾಡಕ್ಟ್ಸು, ಫುಟ್ವೇರು, ಪ್ಲಾಸ್ಟಿಕ್ಕು, ಕೆಲವು ಮೆಷಿನರಿ ನಮಗೆ ಅಡ್ವಾಂಟೇಜ್ ಇದೆ. ಅದರಲ್ಲಿ 18% ಪ್ಲಸ್ MFN ಅದು ಇರುತ್ತೆ, ಆ ಟ್ಯಾರಿಫು ಬಿಡೋಂಗಿಲ್ಲ, ಆಯಿತಾ. ಆಮೇಲೆ ಇನ್ನು ಕೆಲವುದರಲ್ಲಿ ಝೀರೋ ಇದೆ ನೋಡಿ. ಈಗ ಡೈಮಂಡ್ಸು, ಆಟೋ ಪಾರ್ಟ್ಸ್, ಮೆಷಿನರಿ, ಏರ್ಕ್ರಾಫ್ಟ್ ಪಾರ್ಟ್ಸ್, ಜನರಿಕ್ ಮೆಡಿಸಿನ್, ಟೀ, ಕಾಫಿ, ಈ ಸ್ಪೈಸಸ್ಸು, ಅದರಲ್ಲೆಲ್ಲ ಝೀರೋ. ನಮ್ಗೆ ಅಡ್ವಾಂಟೇಜ್ ಇದೆಯಲ್ವ, ನಮ್ಮ ರೈತರಿಗೂ ಅದರದ್ದು ಅಡ್ವಾಂಟೇಜ್ ಇದೆ. ಕೋಕೋ, ಮಶ್ರೂಮ್ಸು, ಗೋವಾ, ಇದ್ರ ಮೇಲೆಲ್ಲ ಇದೆ. ಈ ಸ್ಮಾರ್ಟ್ಫೋನು ಇದು ಎಗೇನ್ ಝೀರೋ ಇದೆ. ಆಮೇಲೆ ಮಿನರಲ್ಸು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ ನಮಗೆ ಝೀರೋ ಇದೆ. ಮಾರ್ಕೆಟ್ ದೊಡ್ಡದು ಇದೆ,
ಆಯಿತಾ. ಆಮೇಲೆ ಆ ಕಡೆ ಈ ಸ್ಟೀಲು ಅಲ್ಯೂಮಿನಿಯಂ ಕಾಪರ್ ಮೇಲೆ ಅದ್ರ ಇನ್ನೂ ಅದು ಕರೆಕ್ಟಾಗಿಲ್ಲ, ಅದು 50 ಉಳಿಯುತ್ತೆ ಅನ್ನುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಅವ್ರಿಗೂ ನಾವೀಗ ಅವ್ರು ಇಷ್ಟು ಕೊಟ್ಟರೆ ನಾವು ಒಂದಿಷ್ಟು ಕೊಡಬೇಕಾಗತ್ತೆ. ಯಾವುದೋ ಮಾತುಕತೆಯಲ್ಲಿ ಎರಡೂ ಕಡೆಗೆ ಅನುಕೂಲ ಆದರೆ ಮಾತುಕತೆ ಮಾಡ್ತಾರೆ, ಇಲ್ಲ ಯಾಕೆ ಮಾತುಕತೆ ಮಾಡ್ತಾರೆ. ಈಗ ಅವ್ರಿಗೂ ಏನಂದರೆ 90% ಅವ್ರ ಇಂಡಸ್ಟ್ರಿಯಲ್ ಗೂಡ್ಸ್ ಮೇಲೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಏನು ಅಂತಂದರೆ, ಒಂದು ಇಮಿಡಿಯೇಟ್ ಆಗಿ ಡ್ಯೂಟೀಸ್ ಹೋಗುತ್ತಾ, ಹಂತ ಹಂತವಾಗಿ ಹೋಗುತ್ತಾ ಅನ್ನುವಂಥದ್ರಲ್ಲಿ 25% ಭಾರತದ್ದು ಇಮಿಡಿಯೇಟಾಗಿ ಹೋಗುತ್ತೆ. ಮಾರ್ಚ್ ನಂತರ ಇನ್ನು ಮಿಕ್ಕಿದ್ದನ್ನು 18% ಮೇಲೆ ನಿಮಗೆ 7% ಕಾಣುತ್ತೆ, ಅದು ಹೋಗುತ್ತೆ ಅನ್ನುವಂಥದ್ದು. ಆದರೆ ಅಮೇರಿಕಾ ವಿಚಾರಕ್ಕೆ ಬಂದಾಗ ಇದು 10 ವರ್ಷದಲ್ಲಿ ಓವರ್ 10 ಇಯರ್ಸ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಎಲಿಮಿನೇಟ್ ಮಾಡುವಂಥ ಲೈನ್ಸು ಇದೆ, ನೀವು ಗಮನಿಸಬೇಕು ಆ ಲೈನ್ಸಲ್ಲಿ. ಆಮೇಲೆ ಅಂದರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೆಲವಕ್ಕೆ ಇಮಿಡಿಯೇಟ್ ಮಾಡ್ತಾರೆ, ಆದರೆ ಎಲ್ಲವಕ್ಕೂ ಅಲ್ಲ. ಅದಕ್ಕೆ 10 ವರ್ಷದಾಗ ತೊಗೊಂಡಿದ್ದೀವಿ ನಾವು, ಟೈಮ್ ತೊಗೊಂಡಿದ್ದೀವಿ ಅನ್ನೋವಂಥದ್ದು. ಆಮೇಲೆ ಕಾರ್ಸ್ಗೆಲ್ಲನೂ ಅಗೈನ್ ಅದು 30% ಫಿಕ್ಸ್ ಮಾಡಿದ್ದಾರೆ. ಕಾರ್ಸ್ಗೆ ಎಲ್ಲ 30% ಫಿಕ್ಸ್ ಮಾಡಿದ್ದಾರೆ. ಇನ್ನು ಆಲ್ಕೋಹಾಲು ಇವಕ್ಕೆಲ್ಲ ಇದೇನು ಡ್ಯೂಟಿ ಏನಿರುತ್ತೆ ಅದನ್ನು ಕೊಟ್ಟು ಒಳಗಡೆ ಬರ್ತದೆ. ಇನ್ನು ಆ್ಯಪಲ್ಲು, ಕಾಟನ್ನು ಅದೆಲ್ಲ ಈಗೇನು ಕಸ್ಟಮ್ ಡ್ಯೂಟಿ ಏನಿರುತ್ತೆ ಅದನ್ನು ಹಾಕಿ ತೊಗೊಂಡು ಬರ್ತಾರೆ. ಇನ್ನು ಕನ್ಸೆಷನ್ ಕೊಡದೇ ಇರೋವಂಥದ್ದನ್ನು ನೀವು ಗಮನಿಸಿದ್ರೆ, ಗೋಧಿ ಮೇಲೆ ಕೊಟ್ಟಿಲ್ಲ, ಅಕ್ಕಿ ಮೇಲೆ ಕೊಟ್ಟಿಲ್ಲ, ಸೋಯಾಬೀನ್ ಮೇಲೆ ಕೊಟ್ಟಿಲ್ಲ, ಪೌಲ್ಟ್ರಿ ಮೇಲೆ ಕೊಟ್ಟಿಲ್ಲ, ಮೀಟು, ನಮ್ಮ ಏನು ಬನಾನಾಸು, ಸ್ಟ್ರಾಬೆರಿ, ಚೆರ್ರಿ ಇವುಗಳ ಮೇಲೆ, ಅಂದರೆ ನಮಗೆ ಯಾವ್ಯಾವ್ದ್ರ ಮೇಲೆ, ಕಾಬೂಲ್ ಚೆನ್ನ, ಆಯಿಲ್ ಸೀಡ್ಸು, ಟೊಬ್ಯಾಕೊ, ಈ ಅಂದರೆ ನಮಗೆ ಯಾವ್ದು ಡೈರಿ ಪ್ರಾಡಕ್ಟ್ಸು ನಮಗೆ ಯಾವುದರಲ್ಲಿ ಅಡ್ವಾಂಟೇಜ್ ಇದೆ ಅಲ್ಲಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿಲ್ಲ. ಆಯಿತಾ. ಇನ್ನು ಕೆಲವು ಕ್ವಶನ್ಸ್ ಇದೆ, ಅದರಲ್ಲಿ ಕ್ವಶನ್ಸಲ್ಲಿ ನಾನು ಬರ್ತೀನಿ. ಆದರೆ ನಿಮಗೆ ಏನು ಇವಾಗ ಒಂದನ್ನು ಗಮನಿಸ್ಬೇಕು ನಾವಿಲ್ಲಿ, ಯಾಕೆ ನಾನು ಇದನ್ನು ಒಂದು ಫೇರ್ ಡೀಲ್ ಅಂತೀನಿ. ಓಕೆ, 500 ಬಿಲಿಯನ್ ನಾವು 5 ವರ್ಷದಲ್ಲಿ ಅವರಿಗೆ ವ್ಯಾಪಾರ ಕೊಡಬೇಕು, 45 ಲಕ್ಷ ಕೋಟಿ ಅಂತ ಹೇಳೋಣ, ನಮ್ಮ ವೀಕ್ಷಕರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಯಿತು, ಅಷ್ಟು ಕೊಡಬೇಕಂದ್ರೆ ಮಾರುಕಟ್ಟೆ ಅಷ್ಟಕ್ಕೆ ಓಪನ್ ಇರುತ್ತೆ. ಅದನ್ನು ತಗೋಬೇಕಾಗಿರೋದು ಯಾರು? ನಾನು ಮಾರುಕಟ್ಟೆ ಓಪನ್ ಮಾಡ್ತೀನಿ, ನಾವೇ ತಗೋಬೇಕು. ಅಲ್ಲ, ತಗೋಬೇಕಂತ ನಿಮಗೆ ನಾನು ಹೇಳೋಕ್ಕಾಗಲ್ಲ. ನಾನು ಬಂದು ನೀವು ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ತಗೊಳ್ವಿ ಅಂತ ಹೇಳೋವಂಥ ಪ್ರೈಸನ್ನು ನಾನು ಕೊಡಬೇಕು, ಕ್ವಾಲಿಟಿ ಕೊಡಬೇಕು. ಇಲ್ದಿದ್ರೆ ತಗೊಳ್ಳಲ್ಲ ಜನ. ಅದನ್ನ ನಾವು ಮರೆಯೋದು ಬೇಡ. ಯಾಕೆಂದ್ರೆ ನೀವು ಇಷ್ಟು ದಿನದ ವ್ಯಾಪಾರ ನೋಡಿದ್ರೆ ನಮ್ಗೆ ಅಡ್ವಾಂಟೇಜ್ ಇತ್ತು, ಸರ್ಪ್ಲಸ್ ಜಾಸ್ತಿ. ಈಗ ನಾವು ಹೆಚ್ಚು ಕಮ್ಮಿ ಯಾವಾಗಲೂ 77, ಈಗ ಲಾಸ್ಟಲ್ಲಿ ಈ ಎಲ್ಲ ಟ್ಯಾರಿಫಿನ ನಡುವೆನೂ ನಮ್ಮದು ಅವ್ರ ಜೊತೆಗೆ ಡಿಸೆಂಬರ್ವರೆಗೂ $65.9 ಬಿಲಿಯನ್ ಅಷ್ಟು ವ್ಯಾಪಾರ ನಾವು ಮಾಡಿದ್ದೀವಿ, ಇಷ್ಟೆಲ್ಲ ಟ್ಯಾರಿಫಿನ ಗಲಾಟೆಯ ನಡುವೆನೂ. ಅಂದರೆ ನಾವಿವಾಗ ಜಾಸ್ತಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವ್ರೀಗ 100 ಮಿನಿಮಮ್ ಮಾಡ್ಕೋಬೇಕು. ಅಂದರೆ ಇದನ್ನೇ ಫಿಕ್ಸ್ ಇಲ್ಲ, ಸ್ಟಾರ್ಟಿಂಗ್ ಇಯರಲ್ಲಿ ಕಡಿಮೆ ಆಗ್ಬೋದು, 2ನೇ ವರ್ಷನೋ 3ನೇ ವರ್ಷ ಜಾಸ್ತಿ ಆಗ್ಬೋದು. ಆದರೆ ಒಂದು ಅಡ್ವಾಂಟೇಜ್ ಭಾರತಕ್ಕೆ ಇದರಲ್ಲಿ ಇದೆ, ಏನು ಅಂತಂದರೆ ನೀವು ಆ ಮಟ್ಟದ ಕಮಾಡಿಟೀಸ್ನ ಆ ಪ್ರೈಸಲ್ಲಿ ಕೊಟ್ಟರೆ ಮಾತ್ರ ಅನ್ನುವಂಥದ್ದು ಅರ್ಥ ಆಗ್ತದೆ. ಇಲ್ಲ ಅಂದರೆ ಅದು ಇಮಿಡಿಯೇಟ್ ಆಗಿ ನಾವು ಇಲ್ಲ ಪೂರ್ತಿ ಓಪನ್ ಮಾಡಿಬಿಟ್ಟಿದ್ದೀವಿ ಮಾರ್ಕೆಟ್ ಅಂತ ಏನಿಲ್ಲ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.